ಉಡುಪಿಯ ಕಂಡಿರ ಉಡುಪಿಯ ಕೃಷ್ಣನ ಕಂಡಿರ ಜಗದೊಡೆಯ ಬಂದ ಉಡುಪಿಯಲ್ಲಿನಿಂದ ಪಡುಗಡಲ ತಾರೆಯಿಂದ ಮಿಗಿಲುಂಟೆ ಚಂದ ಕಣ್ಗಳಾನಂದ ಆನಂದ ಕಂದನಿಂದ ದ್ವಾರಕೆಯ ವಾಸ ಓ ಋಷಿಕೇಶ ಸಾಕೆನಿಸಿತೇನೋ ಈಶ ವಾರಿಯಲ್ಲಿ ಬಂದೆ ದಾರಿಯಲ್ಲಿ ನಿಂದೆ ನೀ ದಾಟಿ ದೇಶ ದೇಶ. ಸ್ನೇಹಿತರೆ, ಉಡುಪಿಯಲ್ಲಿ ನೆಲೆ ನಿಂತಿರುವ ಭಗವಂತ ಶ್ರೀಕೃಷ್ಣ ಯಾರಿಗೆ ಗೊತ್ತಿಲ್ಲ ಹೇಳಿ? ಅವನ ಮಹಿಮೆಗಳನ್ನ ಅರಿಯದವರಿಲ್ಲ, ಅವನ ಲೀಲೆಗಳನ್ನ ತಿಳಿಯದವರಿಲ್ಲ. ನಾವಿವತ್ತು ಮಹಾಮಹಿಮಾ ಮುರಾರಿಯ ಸ್ವಾರಸ್ಯಕರ ಕಥೆಯೊಂದನ್ನು ಹೇಳ್ತೀವಿ. ದ್ವಾರಕೆಯ ಕೃಷ್ಣ ಉಡುಪಿಗೆ ಬಂದ ಕಥೆಯದು. ಭಗವಂತ ಶ್ರೀಕೃಷ್ಣ ಉಡುಪಿಗೆ ಬಂದಿದ್ದು ಹೇಗೆ? ಉಡುಪಿಯಲ್ಲೇ ಬಂದು ನೆಲೆ ನಿಂತಿದ್ದಾದ್ರೂ ಯಾಕೆ? ದೇಗುಲದಲ್ಲಿರುವ ಕೃಷ್ಣನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದವರು ಯಾರು? ಅದರ ಹಿಂದಿರುವ ರೋಚಕ ಕಥೆಯಾದರೂ ಏನು ಅನ್ನೋದನ್ನ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಕಟ್ಟಿಗೆಯ ತೇರು ಒಂದೆಡೆಯಾದರೆ ಚಿನ್ನದ ರಥ ಇನ್ನೊಂದೆಡೆ, ಪಂಚಭಕ್ಷ್ಯ ಪರಮಾನ್ನದ ಭೋಜನ ಒಂದೆಡೆಯಾದರೆ ತುಳಸಿ ದಳದ ತೀರ್ಥದ ಉಪವಾಸ ವ್ರತ ಮತ್ತೊಂದೆಡೆ, ರಾಗತಾಳಬದ್ಧ ಸಂಗೀತ ನಿನಾದ ಒಂದೆಡೆಯಾದರೆ ಕೃಷ್ಣ ನೀನೇ ಗತಿ ಎಂಬ ಆರ್ತನಾದ ಮಗದೊಂದು ಕಡೆ. ಹೀಗೆ ಉಡುಪಿ ನಿಜವಾಗಿಯೂ ದ್ವೈತದ ತವರು ಮನೆ. ಶ್ರೀಕೃಷ್ಣ ಪರಮಾತ್ಮನ ವ್ಯಕ್ತಿತ್ವವೇ ಅಂತಹುದ್ದು. ಅವನು ಷೋಡಶ ಸ್ತ್ರೀ ಸಹಸ್ರೇಶನಾಗಿದ್ದು ಕೂಡ ಅನಾದಿ ಬ್ರಹ್ಮಚಾರಿ ಎನಿಸಿದವನಲ್ಲವೇ? ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ ಭಗವಂತ ಏಕ ಅನೇಕ ಅರ್ಥ ಅನರ್ಥ, ಕ್ಷರ ಅಕ್ಷರ, ಚಲ ಅಚಲ, ಭಯನಾಶ, ಸ್ತವಪ್ರಿಯ ರಣಪ್ರಿಯ, ಏಕಕಾಲದಲ್ಲಿ ಅದು ಹೌದು ಇದು ಹೌದು. ಭಗವಂತನೆಂದರೆ ಎಲ್ಲವೂ ಹೌದು. ಉಡುಪಿಯ ಶ್ರೀಕೃಷ್ಣನೂ ಹಾಗೆ. ಒಮ್ಮೆ ಉಡಿದಾರ ವಡ್ಯಾನ ಮಾತ್ರ ಕಟ್ಟಿಕೊಂಡು ಬಾಲಕೃಷ್ಣನಾಗಿ ನಿಂತರೆ ಮತ್ತೊಮ್ಮೆ ಕಡಗ ಕಂಕಣ ಕೇಯೂರ ಕಿರೀಟಾದಿಗಳಿಂದ ಕಂಗೊಳಿಸುವ ಕಮನೀಯ ಮೂರ್ತಿ. ಅವನಿಗೊಮ್ಮೆ ಗರ್ಭಗುಡಿಯ ಕತ್ತಲು, ಮತ್ತೊಮ್ಮೆ ಮಂಟಪದ ತೊಟ್ಟಿಲು, ಒಮ್ಮೆ ಪಲ್ಲಕ್ಕಿಯ ಪ್ರಯಾಣ, ಇನ್ನೊಮ್ಮೆ ಗರುಡ ರಥದಲ್ಲಿ ವಿಮಾನಯಾನ. ಪಶ್ಚಿಮ ಘಟ್ಟದ ಸೆರಗಿನ ಕರಾವಳಿಯ ರಮಣೀಯ ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತ ಶ್ರೀಕೃಷ್ಣನ ನೆಲೆ ಉಡುಪಿ. ಇದು ಬಹು ಪ್ರಾಚೀನವೂ ಹೌದು, ಪುರಾಣ ಪ್ರಸಿದ್ಧವೂ ಹೌದು. ಇಲ್ಲಿ ಪರಮಾತ್ಮ ಹಿಂದು ಮುಂದಾಗಿ ನಿಂತಿದ್ದಾನೆ. ಸ್ವರ್ಣಾಭರಣಗಳಿಂದ ಅಲಂಕೃತನಾದ ಕಡೆಗೋಡು ಕೃಷ್ಣನ ಸೊಬಗನ್ನ ಸವಿಯುವುದೇ ಒಂದು ಆನಂದ, ಪರಮಾನಂದ. ಉಡುಪಿ ನಮ್ಮ ರಾಜ್ಯದ ಅತ್ಯಂತ ಪವಿತ್ರ ದೇವಾಲಯ. ಹೀಗಾಗಿಯೇ ಉಡುಪಿಯನ್ನ ಕೃಷ್ಣನೂರು ಅನ್ನೋದು. ಇಲ್ಲಿಗೆ ನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ. ಇಲ್ಲಿರುವ ಅನಂತೇಶ್ವರ ದೇಗುಲ 10 ಪವಾಡಗಳಿಗೆ ಸಾಕ್ಷಿಯಾಗಿದೆ. ಹೀಗಾಗಿಯೇ ಉಡುಪಿಗೆ ಬರುವ ಅನೇಕ ಮಂದಿ ಭಕ್ತರು ಮೊದಲು ಅನಂತೇಶ್ವರ ಹಾಗೂ ಚಂದ್ರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ನಂತರವೇ ಭಗವಂತನ ದರ್ಶನವನ್ನು ಮಾಡಿ ಕೃಷ್ಣನನ್ನು ಪ್ರಾರ್ಥಿಸ್ತಾರೆ. ಅಷ್ಟಕ್ಕೂ ಉಡುಪಿಯಲ್ಲೇ ಶ್ರೀಕೃಷ್ಣ ಹೇಗೆ ಬಂದು ನೆಲೆಸಿದ, ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾದ್ರೂ ಯಾರು ಅನ್ನೋದರ ಬಗ್ಗೆ 10 ಕಥೆಗಳಿವೆ. ಪುರಾಣ ಗ್ರಂಥಗಳಲ್ಲೂ ಕೂಡ ಉಲ್ಲೇಖವಾಗಿದೆ. ದ್ವಾರಕೆಯಲ್ಲಿದ್ದ ಭಗವಂತ ಉಡುಪಿಗೆ ಬಂದಿದ್ದೇ ಒಂದು ರೋಚಕ ಕಹಾನಿ. ಒಮ್ಮೆ ದ್ವಾರಕೆಯಲ್ಲಿದ್ದ ಕೃಷ್ಣನ ವಿಗ್ರಹವು ಗೋಪಿ ಚಂದನದಲ್ಲಿ ಮುಳುಗಿ ಹೋಗಿ ಕಾಣದಂತಾಗ್ತಂತೆ. ಎಷ್ಟೇ ಹುಡುಕಿದರೂ ಭಗವಂತನ ಮೂರ್ತಿ ಮಾತ್ರ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಭಗವಂತನ ಲೀಲೆ ನೋಡಿ. ಹಗಲು ರಾತ್ರಿ ಎನ್ನದೆ ಸಾವಿರಾರು ಮಂದಿ ಹುಡುಕಿದರೂ ಸಿಗದ ಪರಮಾತ್ಮ ಅಂಬಿಗನ ಕೈ ಸೇರುತ್ತಾನೆ. ಇದನ್ನು ನೋಡಿದ ಅಂಬಿಗ ಗೋಪಿ ಚಂದನ ಎಂದು ದೋಣಿ ಇಟ್ಕೊಂಡು ಪ್ರಯಾಣ ಬೆಳೆಸ್ತಾನೆ. ಅಂಬಿಗ ಮಲ್ಪೆ ಬಳಿಯ ಕರಾವಳಿ ಹತ್ತಿರ ಬರ್ತಿದ್ದಂತೆ ರಕ್ಕಸ ಬಿರುಗಾಳಿಯೊಂದು ಹೇಳುತ್ತೆ. ಇನ್ನೇನು ದೋಣಿ ಮುಳುಗುತ್ತೆ, ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಜೀವ ಭಯದಲ್ಲಿ ಅಂಬಿಗ ಭಗವಂತನನ್ನ ಬೇಡಿಕೊಳ್ತಾ ಇರ್ತಾನೆ. ಆದರೆ ಅವನಿಗೇನು ಗೊತ್ತು, ಭಗವಂತನೇ ಅವನ ಜೊತೆ ನಿಂತಿದ್ದಾನೆ ಅಂತ. ಬಿರುಗಾಳಿಯ ಆರ್ಭಟವನ್ನ ದಿವ್ಯ ದೃಷ್ಟಿಯಿಂದ ಅರಿತ ಶ್ರೀ ಮಧ್ವಾಚಾರ್ಯರು ಅಲ್ಲಿಗೆ ಬರ್ತಾರೆ. ತಮ್ಮ ತಪೋಶಕ್ತಿಯಿಂದ ಬಿರುಗಾಳಿಯನ್ನು ಶಾಂತಗೊಳಿಸ್ತಾರೆ. ಮಧ್ವಾಚಾರ್ಯರ ಕಾರ್ಯದಿಂದ ಸಂತಸಗೊಂಡ ಅಂಬಿಗ ತನ್ನ ದೋಣಿಯಲ್ಲಿರುವ ಯಾವುದಾದರೂ ಇಷ್ಟವಾದ ವಸ್ತುವನ್ನು ತೆಗೆದುಕೊಳ್ಳಿ ಅಂತ ಮನವಿ ಮಾಡ್ತಾನಂತೆ. ಇದಕ್ಕೊಪ್ಪಿದ ಮಧ್ವಾಚಾರ್ಯರು ಕೃಷ್ಣನ ವಿಗ್ರಹವಿದ್ದ ಗೋಪಿ ಚಂದನವನ್ನು ತೆಗೆದುಕೊಂಡು ಕೊಳದಲ್ಲಿ ಶುದ್ಧೀಕರಿಸುತ್ತಾರೆ. ಅಂದು ಶ್ರೀಕೃಷ್ಣನ ವಿಗ್ರಹವನ್ನು ಶುದ್ಧೀಕರಿಸಿದ ಕೆರೆಯೇ ಇಂದು ಮಾಧ್ವ ಸರೋವರವಾಗಿದೆ. ನಂತರ ಸಂಕ್ರಾಂತಿಯ ದಿನದಂದು ಶ್ರೀಕೃಷ್ಣ ಮೂರ್ತಿಯನ್ನ ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸುತ್ತಾರೆ ಮಧ್ವಾಚಾರ್ಯರು. ಹೀಗಾಗಿಯೇ ಪ್ರತಿ ವರ್ಷ ಸಂಕ್ರಾಂತಿಯಂದು ಉಡುಪಿಯಲ್ಲಿ ಅತಿದೊಡ್ಡ ಜಾತ್ರೆ ನಡೆಯುತ್ತೆ. ಈ ವೇಳೆ ಮಹಾಮಹಿಮನಿಗೆ ವಜ್ರ ಕಿರೀಟಧಾರಣೆಯನ್ನು ಮಾಡಿ ಚಿನ್ನದ ರಥವನ್ನ ಎಳಿತಾರೆ. ಉಡುಪಿ ಎಂದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗುವುದು ಕನಕನ ಕಿಂಡಿ. 16ನೇ ಶತಮಾನದಲ್ಲಿ ವಾದಿರಾಜರ ಆಡಳಿತ ನಡೆಸುತ್ತಿದ್ದ ಕಾಲವದು. ಆ ಸಮಯದಲ್ಲಿ ಕೆಳಜಾತಿಯವರನ್ನ ಬಹಳಷ್ಟು ನಿಕೃಷ್ಟವಾಗಿ ಕಾಣಲಾಗ್ತಿತ್ತು. ಯಾವುದೇ ದೇಗುಲಗಳಿಗೂ ಪ್ರವೇಶವಿರಲಿಲ್ಲ.
ಹೊರಗಡೆಯೇ ನಿಂತು ದೇವರನ್ನು ಪ್ರಾರ್ಥಿಸಿ ಹೋಗಬೇಕಿದ್ದ ಕಾಲವದು. ಅಂತಹ ಸಮಯದಲ್ಲೇ ಒಂದು ದಿನ ಉಡುಪಿಯ ಶ್ರೀಕೃಷ್ಣ ದೇವಾಲಯಕ್ಕೆ ಕನಕದಾಸರು ಬಂದಿದ್ದು. ಆದರೆ ಕನಕದಾಸರಿಗೆ ದೇಗುಲದೊಳಗೆ ಪ್ರವೇಶ ನೀಡುವುದಿಲ್ಲ. ಹೊರಗಡೆಯೇ ನಿಂತು ಪ್ರಾರ್ಥಿಸಿ ಹೋಗುವಂತೆ ಹುಕುಂ ಹೊರಡಿಸ್ತಾರೆ ಅಲ್ಲಿನ ಆಡಳಿತ ಮಂಡಳಿ. ಎಲ್ಲರೂ ಸೇರಿ ದೇವಾಲಯದಿಂದ ಅವರನ್ನು ಹೊರದಬ್ಬುತ್ತಾರೆ. ಕನಕದಾಸರ ಮನದಲ್ಲಿ ಇದ್ದದ್ದು ಒಂದೇ, ದೇವರನ್ನು ನೋಡಬೇಕು ಅನ್ನೋ ಭಕ್ತಿ, ದೇವರನ್ನು ಪ್ರಾರ್ಥಿಸುವ ಶಕ್ತಿ, ಭಗವಂತನ ದರ್ಶನ ಪಡೆಯಲೇಬೇಕು ಅನ್ನೋ ಹಂಬಲಕ್ಕೆ ಬಿದ್ದ ಕನಕದಾಸರು ಗರ್ಭಗುಡಿಯ ಹಿಂಭಾಗದ ಗೋಡೆ ಬಳಿ ನಿಂತು ಶ್ರೀಕೃಷ್ಣನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಪರಮಾವತಾರಿ ಶ್ರೀಕೃಷ್ಣ ದೇವಾಲಯದ ಹಿಂಭಾಗಕ್ಕೆ ಹಿಂದು ಮುಂದಾಗಿ ನಿಂತು ಕನಕದಾಸರಿಗೆ ದರ್ಶನ ಭಾಗ್ಯವನ್ನು ನೀಡ್ತಾನೆ. ಗೋಡೆಯನ್ನೇ ಸೀಳಿ ಕಿಂಡಿಯ ಮೂಲಕ ತನ್ನ ಭಕ್ತನ ಪ್ರಾರ್ಥನೆಯನ್ನು ಈಡೇರಿಸ್ತಾನೆ ಬಾಲಕೃಷ್ಣ. ಅಂದು ಮುಕುಂದ ಮುರಾರಿಯನ್ನ ಕನಕದಾಸರು ನೋಡಿದ ಕಿಂಡಿಯೇ ಇಂದು ಕನಕನ ಕಿಂಡಿಯಾಗಿ ಪ್ರಸಿದ್ಧಿಯಾಗಿದೆ. ಶ್ರೀಕೃಷ್ಣ ವಿಗ್ರಹವನ್ನ ಎಲ್ಲರೂ ಮುಟ್ಟುವಂತಿಲ್ಲ ವೀಕ್ಷಕರೇ. ಉಡುಪಿಯಲ್ಲಿ ಹಲವಾರು ಧಾರ್ಮಿಕ ಆಚರಣೆಗಳಿವೆ. ತಲೆತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವಿದೆ. ಮಧ್ವಾಚಾರ್ಯರ ಶಿಷ್ಯರು ಮಾತ್ರ ಬಾಲಕೃಷ್ಣನ ವಿಗ್ರಹವನ್ನು ಮುಟ್ಟಬಹುದು. ಕೃಷ್ಣ ಮಠದ ಸುತ್ತ 8 ಮಠಗಳಿವೆ. ಈ ಮಠಗಳೇ ಅಷ್ಟಮಠಗಳು. ಈ ಅಷ್ಟಮಠದ ಮಠಾಧೀಶರು ಮಾತ್ರ ದೇವರ ವಿಗ್ರಹವನ್ನು ಮುಟ್ಟಬಹುದು, ಪೂಜೆ ಮಾಡಬಹುದು. ಅನ್ಯರಿಗೆ ವಿಗ್ರಹವನ್ನು ಸ್ಪರ್ಶ ಮಾಡೋದಕ್ಕೆ ಅವಕಾಶವಿಲ್ಲ. ಪ್ರತಿಯೊಂದು ಮಠಕ್ಕೂ ಸರತಿಯಂತೆ 2 ವರ್ಷ ಭಗವಂತನನ್ನು ಪೂಜೆ ಮಾಡುವ ಅವಕಾಶವಿದೆ. ಒಂದು ಮಠದ ಪೂಜಾ ಅವಧಿ ಮುಗಿಯುತ್ತಿದ್ದಂತೆ ಮತ್ತೊಂದು ಮಠಕ್ಕೆ ವರ್ಗಾಯಿಸಲಾಗುತ್ತೆ. ಇದಕ್ಕೆ ಪರ್ಯಾಯವೆಂದು ಕರೆಯಲಾಗುತ್ತೆ. 2 ವರ್ಷಕ್ಕೊಮ್ಮೆ ನಡೆಯುವ ಪರ್ಯಾಯ ಜಗತ್ ಪ್ರಸಿದ್ಧ. ಈ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಉಡುಪಿ ಪರ್ಯಾಯ ಉಡುಪಿಯಲ್ಲಿ ಜರುಗುವ ಎಲ್ಲ ಉತ್ಸವ ಹಬ್ಬಗಳಿಗೆ ಕಿರೀಟಪ್ರಾಯವಾದುದು. ಉಡುಪಿಯಲ್ಲಿ ನೆಲೆ ನಿಂತಿರುವ ಬಾಲಕೃಷ್ಣ ಬಲಗೈಯಲ್ಲಿ ಕಡಗೋಲು, ಎಡಗೈಯಲ್ಲಿ ಹಗ್ಗವನ್ನು ಹಿಡಿದಿದ್ದಾನೆ. ದೈವ ಸನ್ನಿಧಿಯಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗುತ್ತವೆ. ಮಧ್ವನವಮಿ, ರಾಮನವಮಿ, ಅನಂತ ಚತುರ್ದಶಿ, ಸುಬ್ರಹ್ಮಣ್ಯ ಷಷ್ಠಿ, ನವರಾತ್ರಿ, ಜನ್ಮಾಷ್ಟಮಿ, ಉತ್ಥಾನ ದ್ವಾದಶಿ ಹೀಗೆ ಮಹತ್ವದ ದಿನಗಳಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯ ನೆರವೇರಿಸಲಾಗುತ್ತೆ. ಶ್ರೀಕೃಷ್ಣ ಮೂರ್ತಿ ಸೃಷ್ಟಿಯಾಗಿದ್ದೇ ರೋಚಕ. ದ್ವಾಪರ ಯುಗದಲ್ಲಿ ರುಕ್ಮಿಣಿಗೆ ಶ್ರೀಕೃಷ್ಣನ ಬಾಲ್ಯಾವಸ್ಥೆಯನ್ನು ನೋಡುವ ಆಸೆಯಾಗಿತ್ತಂತೆ. ಆಗ ಸ್ವಯಂ ಭಗವಂತನೇ ವಿಶ್ವಕರ್ಮನ ಬಳಿ ಶಾಲಿಗ್ರಾಮದಿಂದ ತನ್ನ ಮೂರ್ತಿಯನ್ನು ಮಾಡುವಂತೆ ಹೇಳ್ತಾನಂತೆ. ಆಗ ಮೈದೆಳೆದ ಮುದ್ದಾದ ಮೂರ್ತಿಯೇ ಈ ಉಡುಪಿಯ ಶ್ರೀಕೃಷ್ಣ ಮೂರ್ತಿಯನ್ನು ನಂಬಿಕೆ ಇದೆ. ಭಗವಂತ ನೆಲೆ ನಿಂತಿರುವ ಸ್ಥಳಕ್ಕೆ ಉಡುಪಿ ಅನ್ನೋ ಹೆಸರು ಬಂದಿದ್ದರ ಹಿಂದೆಯೂ ಒಂದು ಕಥೆ ಇದೆ. ಉಡು ಎಂದರೆ ನಕ್ಷತ್ರಗಳು, ಪಾ ಎಂದರೆ ಒಡೆಯ. ನಕ್ಷತ್ರದ ಒಡೆಯನ ತಪೋಭೂಮಿ ಇದಾಗಿದ್ದರಿಂದ ಉಡುಪಿ ಅನ್ನೋ ಹೆಸರು ಬಂತು ಎನ್ನಲಾಗುತ್ತೆ. ಉಡುಪಿಯನ್ನು ಮೊದಲು ಉಡುಪ ಅಂತ ಕರೆಯಲಾಗ್ತಿತ್ತು. ದಿನಗಳೆದಂತೆ ಉಡುಪ ಹೋಗಿ ಉಡುಪಿಯಾಗಿದೆ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.